ನಮಸ್ಕಾರ. ಈ ಸಂಚಿಕೆಯಲ್ಲಿ ನಾವು ಬೊಜ್ಜು, ಒಬೆಸಿಟಿ ಅಥವಾ ಅತಿಯಾದ ದೇಹ ತೂಕ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈಗ ದೇಹದ ತೂಕವನ್ನು ನಾವು ಮೆಜರ್ಮೆಂಟ್ ಮಾಡಬೇಕು. ಹೇಗೆ ಮಾಡ್ತೀವಿ? ನಾವೊಂದು BMI ಅಂತ ಹೇಳ್ತೀವಿ. ನಾವು ಕನ್ನಡದಲ್ಲಿ ಅದನ್ನು ದೇಹದ ದ್ರವ್ಯರಾಶಿ ಸೂಚಿ ಅಂತ ಹೇಳ್ತೀವಿ. ಈ ದ್ರವ್ಯರಾಶಿ ಸೂಚಿ 25 ತೋರಿಸ್ಬೇಕು. ಈ 25 ತೋರಿಸಿದಾಗ ಅದು ಸಾಮಾನ್ಯ ತೂಕ. ಈ ದ್ರವ್ಯರಾಶಿಯಲ್ಲಿ ಏನು ಮಾಡ್ತೀವಿ ನಾವು? BMI ಮೆಜರ್ಮೆಂಟ್ ಮಾಡುವಾಗ ಇಷ್ಟು ಎತ್ತರಕ್ಕೆ ಇಷ್ಟು ತೂಕ ಅಂತ ಫಿಕ್ಸ್ ಇರ್ತೀವಿ. ಸೊ ಅದು 25 ಬರಬೇಕು. 25 ಬಂದಾಗ ಅದು ನಾರ್ಮಲ್. ಈ 30ರಿಂದ 25ರಿಂದ 30, 35 ತನಕ ಬಂದಾಗ ನಾವೇನು ಮಾಡ್ತೀವಿ? ಅದನ್ನು ಗ್ರೇಡ್ 1 ಒಬೆಸಿಟಿ ಅಂತ ಹೇಳ್ತೀವಿ. 30ರಿಂದ 40ಕ್ಕೆ ಬಂದಾಗ ಅದನ್ನು ನಾವು ಗ್ರೇಡ್ 2 ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಇದು 40ಕ್ಕಿಂತ ಜಾಸ್ತಿ ಆದಾಗ ಇದನ್ನು ಗ್ರೇಡ್ 3 ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಸರ್ವೇ ಸಾಧಾರಣ ನಾವೇನು ಮಾಡ್ತೀವಿ? ಸೊಂಟದ ಸುತ್ತಳತೆಯನ್ನು ನಾವು ಮೆಷರ್ ಮಾಡ್ಕೊಳ್ತೀವಿ. ಸೊಂಟದ ಸುತ್ತಳತೆ ಮಹಿಳೆಯರಿಗೆ 35ರಿಂದ 38 ತನಕ ಪರ್ಮಿಟೆಡ್ ಇದೆ. ಪುರುಷರಿಗೆ ಇದು 40ಕ್ಕಿಂತ ಹೆಚ್ಚು ಆಗಬಾರ್ದು ಅಷ್ಟೆ. ಸೊ ಇದಕ್ಕೆ ಬೊಜ್ಜಿಗೆ ಮೇಯ್ನಾಗಿ ಮುಖ್ಯವಾಗಿ ಏನು ಕಾರಣಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಆಗಿ ನಾವು ಅತಿ ಹೆಚ್ಚು ತಿನ್ನೋದು, ಸಿಕ್ಕಾಗೆಲ್ಲ ತಿನ್ನೋದು, ಟೈಮ್ ಇಲ್ದಂಗೆ ತಿನ್ನೋದು, ಎಷ್ಟೊತ್ತಲ್ಲೋ ತಿನ್ನೋದು, ಈ ರೀತಿ ಎಲ್ಲ ಮಾಡಿದಾಗ ಈ ಆಹಾರ ಪದ್ಧತಿಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಅದಾದ ನಂತರ ಇನ್ನೂ ಒಂದಿದೆ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂಥದ್ದು, ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಓವರ್ ಈಟಿಂಗ್ ಅಂತ. ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತಂದರೆ ಹೆಚ್ಚು ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಪದೇ ತಿಂದ್ಬಿಡೋದು. ಮಾನಸಿಕ ಒತ್ತಡ ಜಾಸ್ತಿ ಆದಾಗ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡೋಕ್ಕೆ ಬರದೇ ಇದ್ದಂಥವ್ರು ಏನು ಮಾಡ್ತಾರೆ? ಅದನ್ನು ತಿಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ನೋಂಗೆ ಪದೇ ತಿನ್ನುವಂಥದ್ದು ಮತ್ತು ಹೆಚ್ಚು ತಿನ್ನುವಂಥದ್ದನ್ನು ಮಾಡಿಬಿಡ್ತಾರೆ. ಇದು ಮಾನಸಿಕ ಒತ್ತಡವನ್ನು ನಿವಾರಣೆ ಮಾಡಲ್ಲ, ದೇಹದ ತೂಕವನ್ನು ಜಾಸ್ತಿ ಮಾಡ್ತದೆ. ಮತ್ತು ದೈಹಿಕ ಚಟುವಟಿಕೆಯ ಕೊರತೆ ಇವತ್ತಿನ ನಮ್ಮ ಸಮಾಜದಲ್ಲಿ ಹೆಚ್ಚು ಕಾಣ್ತಾ ಇದ್ದೀವಿ. ಯಾಕಂತಂದರೆ ಎಲ್ಲ ವೈಟ್ ಕಾಲರ್ಸ್ ಜಾಬು, ಯಾರು ಮೈ ಬಗ್ಸಿ ಅಂದರೆ ದೈಹಿಕ ಶ್ರಮತೆಯನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡೋದಿಲ್ಲ. ಸೊ ಎಲ್ಲ ಕುಳಿತು ಮಾಡುವಂಥ ಕೆಲಸಗಳು, ನೆರಳಲ್ಲಿರುವಂಥ ಕೆಲಸಗಳು, ಎಲ್ಲಿ ಬೆವರು ಬರಲ್ಲ, ಮತ್ತು AC ಉಪಯೋಗ ಮಾಡ್ತೀವಿ ನಾವು. ಸೊ ಈ ರೀತಿ ದೇಹದಕ್ಕೆ ನಾವು ಆರಾಮು ಕೊಟ್ಟು ಮಾಡುವಂಥ ದೈಹಿಕ ಚಟುವಟಿಕೆಗಳು ಅಷ್ಟೇ ಕಾಣ್ತೀವಿ. ಹೆಚ್ಚು ದೈಹಿಕ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇಲ್ಲ ಇವತ್ತಿನ ದಿನ. ಸೊ ಇದು ಬೊಜ್ಜು ಬೆಳ್ಕೊಳ್ಳೋಕ್ಕೆ ಅದು ಒಂದು ಮುಖ್ಯ ಕಾರಣ ಆಗುತ್ತೆ. ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿದ್ರೆಯ ಕೊರತೆ. ಈ ನಿದ್ರೆಯ ಕೊರತೆ ಮತ್ತು ಮಧ್ಯಾಹ್ನದ ಹೊತ್ತು ಮಲಗುವಂಥ ಒಂದು ಕೆಟ್ಟ ಅಭ್ಯಾಸ. ಈ ನಿದ್ರೆಯ ಕೊರತೆ ಹೇಗಾಗ್ತದೆ ನಮಗೆ ಅಂದರೆ, ನೋಡಿ, ರಾತ್ರಿ ನಾವು ಮಲಗೋ ಸಮಯಕ್ಕೆ ಕರೆಕ್ಟಾಗಿ ನಾವು ಮಲಗಲ್ಲ. 9 ಗಂಟೆ, 9:30, 10 ಗಂಟೆ ಒಳಗೆ ನಾವು ಆವಾಗ ಮಲಗಲ್ಲ. ಏನು ಮಾಡ್ತೀವಿ ನಾವು? 10 ಗಂಟೆಗೆ ಊಟ ಮಾಡಿರ್ತೀವಿ. 10:30, 11 ಗಂಟೆಗೆ ಆವಾಗ ಮಲಗ್ತೀವಿ. 12, 12:30, 1 ಗಂಟೆ ತನಕನೂ ಎಚ್ಚರ ಇರುವಂಥವ್ರು ನಾವು ನೋಡ್ತೇವೆ. ಸೊ ಅವ್ರೇನು ಮಾಡ್ತಾರೆ? ಈಗ ಎಚ್ಚರ ಇದ್ದಾಗ ರಾತ್ರಿ ನಿಧಾನವಾಗಿ ಲೇಟಾಗಿ ಮಲಗೋದು, ಆನಂತರ ಬೆಳಗ್ಗೆ ಲೇಟಾಗಿ ಎದ್ದೇಳೋದು. ಸೊ ಲೇಟಾಗಿ ಮಲಗಿದವ್ರು ಲೇಟಾಗಿ ಎದ್ದೇಳ್ತಾರೆ. ಸೊ ಹಾಗಾಗಿ ಲೇಟಾಗಿ ಎದ್ದಾಗ ಏನಾಗುತ್ತೆ? ಬೆಳಗಿನ ಆ್ಯಕ್ಟಿವಿಟೀಸ್ ಏನಿದೆ, ನಾವೊಂದು ಯೋಗ ಮಾಡಬೇಕು, ಒಂದು ಸೂರ್ಯ ನಮಸ್ಕಾರ ಮಾಡಬೇಕು, ಒಂದು ಪ್ರಾಣಾಯಾಮ ಮಾಡಬೇಕು, ಅಥವಾ ಒಂದಿಷ್ಟು ದೂರ ವಾಕ್ ಹೋಗಿ ಬರಬೇಕು, ಒಂದು 4-5 ಕಿಲೋಮೀಟ್ರ್ ವಾಕ್ ಹೋಗಿ ಬರಬೇಕು. ಇದಕ್ಕೆಲ್ಲ ಸಮಯ ಸಿಕ್ಕಲ್ಲ. ಈ ಸಮಯ ಸಿಕ್ಕದಾಗ ಏನಾಗ್ತದೆ? ಇದು ಅದಕ್ಕೆ ತೊಂದರೆ ಆಗಿದೆ, ಅದರಿಂದ ಇದಕ್ಕೆ ತೊಂದರೆ ಆಗಿದೆ. ಸೊ ಹಾಗಾಗಿ ನಾವು ಅದನ್ನು ಮಾಡ್ತಾ ಇಲ್ಲ, ಇದನ್ನು ಮಾಡ್ತಾ ಇಲ್ಲ. ಬೇಗನೂ ಮಲಗ್ತಾ ಇಲ್ಲ, ಬೇಗ ಮಲಗ್ದೇ ಲೇಟಾಗಿ ಎದ್ದೇಳ್ತಾ ಇದ್ದೀವಿ. ಲೇಟಾಗಿ ಎದ್ದೇಳ್ತಾ ಇರೋದ್ರಿಂದ ದೈಹಿಕ ಚಟುವಟಿಕೆಗಳು ಕಡಿಮೆ ಆಗಿದೆ. ಸೊ ದೈಹಿಕ ಚಟುವಟಿಕೆ ನಮ್ಮ ದೈನಂದಿನ ನಿತ್ಯದ ಕೆಲಸಗಳಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ನಾವು ಮಾಡ್ತಕ್ಕಂಥ ವಾಕಿಂಗ್ ಆಗಲಿ, ಇನ್ನೊಂದಾಗಲಿ, ಒಂದು ಯೋಗಾಭ್ಯಾಸ ಆಗಲಿ, ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ ಮಧ್ಯಾಹ್ನ ಮಲಗುವಂಥದ್ದು, ಮಧ್ಯಾಹ್ನ ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ಮಲಗೋಕ್ಕೆ ಅವಕಾಶ ಸಿಕ್ಕದಂಥವರು ಖಂಡಿತ ಮಲಗ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಮಲಗೋದು ತುಂಬ ಕೆಟ್ಟ ಅಭ್ಯಾಸ. ಅದಕ್ಕೆ ನಮ್ಮಲ್ಲಿ ಆಯುರ್ವೇದ ಪದ್ಧತಿಯಲ್ಲಾಗಲಿ, ಪ್ರಕೃತಿ ಚಿಕಿತ್ಸೆ ಪದ್ಧತಿಯಲ್ಲಾಗಲಿ ನಾವು ಯಾವುದೇ ರೀತಿ ಮಧ್ಯಾಹ್ನ ಮಲಗಬೇಡಿ ಅಂತಲೇ ಇರೋದು. ಸೊ ಯಾವುದೇ ರೀತಿ ರೆಫರೆನ್ಸಸ್ಸು ಅದಕ್ಕೆ ಇಲ್ಲ. ಅದಾದಮೇಲೆ 2 ರೀತಿ ಒತ್ತಡಗಳು ಕಾರಣ ಆಗುತ್ತೆ. ಒಂದು ದೈಹಿಕ ಒತ್ತಡ, ಇನ್ನೊಂದು ಮಾನಸಿಕ ಒತ್ತಡ. ಇದೆರಡೂ ಸೇರಿಕೊಂಡು ನಮಗೆ ಸಮಯದ ಒತ್ತಡ ಕೂಡ ಉಂಟಾಗ್ತದೆ. ನೋಡಿ, ಒಂದು ಕಡೆ ದೈಹಿಕ ಒತ್ತಡ ಮಾನಸಿಕವಾಗಿ ಒತ್ತಡವನ್ನು ಅನುಭವಿಸ್ತಾ ಇರ್ತೀವಿ. ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ಯಾವುದೋ ಒಂದು ಏಜಲ್ಲಿ ಮಾಡಬೇಕಾದಂಥ ಒಂದು ಅಚೀವ್ಮೆಂಟ್ ಮಾಡಿರಲ್ಲ, ಏಜ್ ಆಗಿ ಹೋಗ್ತಾ ಇದೆ. ಅದೆಲ್ಲ ನಮಗೆ ಒಂದು ಒತ್ತಡವಾಗಿ ಪರಿಣಾಮ ಮಾಡುತ್ತೆ. ಅದಾದಮೇಲೆ
ನಮಗೆ ಒಂದು ದೈನಂದಿನ ಕೆಲಸಗಳಲ್ಲಿ, ದೈನಂದಿನ ರೊಟೀನಲ್ಲಿ ಚಟುವಟಿಕೆಯಲ್ಲಿ, ದೈನಂದಿನ ಕಾರ್ಯಕ್ರಮಗಳಲ್ಲಿ ನಮಗೆ ಒತ್ತಡ ಕಾಣಿಸ್ಕೊಳ್ಳುತ್ತೆ. ಎಲ್ಲಿ ಒಂದು ಪ್ಲೇಸಲ್ಲಿ ಒಂದಿಷ್ಟು ವರ್ಕ್ ಮಾಡಿ ಮತ್ತೊಂದು ಪ್ಲೇಸ್ಗೆ ಹೋಗ್ಬೇಕಾಗ್ತದೆ. ಮತ್ತೊಂದು ಪ್ಲೇಸ್ಗೆ ಹೋದಾಗ ಅಲ್ಲಿ ಕೆಲಸ ಆಗಲ್ಲ, ಮತ್ತು ಇನ್ನೊಂದು ಕಡೆ ಹೋಗ್ಬೇಕಾಗ್ತದೆ, ಒಂದು 4-5 ಕ್ಲೈಂಟ್ ಮೀಟ್ ಮಾಡಬೇಕಾಗತ್ತೆ, ಅಥವಾ ಇನ್ನೆಲ್ಲೋ ಡ್ಯೂಟಿ ಮುಗಿಸಿ ಇನ್ನೆಲ್ಲೋ ಮತ್ತೆ ಇನ್ನೊಂದು ಮಧ್ಯಾಹ್ನ 2 ಗಂಟೆಯಿಂದ ಮತ್ತೊಂದು ಕಡೆ ಡ್ಯೂಟಿ ಮಾಡಬೇಕಾಗ್ತದೆ. ಸೊ ಇದೆಲ್ಲ ಒತ್ತಡಕ್ಕೆ ಕಾರಣ ಆಗುತ್ತೆ. ಇದಿಷ್ಟು ಬೊಜ್ಜಿಗೆ ಇರ್ತಕ್ಕಂಥ ಕಾರಣಗಳು. ಅನಂತರ ಬೊಜ್ಜಿನಿಂದ ಯಾವ್ಯಾವ ರೀತಿ ತೊಂದರೆಗಳನ್ನ ನಾವು ಅನುಭವಿಸ್ತೀವಿ ಅಂತಂದರೆ, ಮೊದಲನೇದಾಗಿ ಹೃದಯದ ರಕ್ತನಾಳಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಸೊ ಈ ರಕ್ತನಾಳಗಳಿಗೆ, ಹೃದಯಕ್ಕೆ ಕನೆಕ್ಟೆಡ್ ಆದಂಥ ರಕ್ತನಾಳಗಳಿಗೆ ತೊಂದರೆ ಉಂಟಾಗುತ್ತೆ. ಅದಾದಮೇಲೆ ಪಿತ್ತಜನಕಾಂಗದ ತೊಂದರೆ ಆಗ್ತದೆ. ಪಿತ್ತಜನಕಾಂಗ ಅಂದರೆ ಲಿವರಲ್ಲಿ ಫ್ಯಾಟಿ ಲಿವರ್ ಆಗ್ಬೋದು. ಲಿವರ್ ನಿಧಾನಕ್ಕೆ ಫ್ಯಾಟಿ ಲಿವರ್ ಆಗ್ತಾ ಆಗ್ತಾ ನಿಧಾನಕ್ಕೆ ಕೆಲಸವನ್ನು ನಿಲ್ಲಿಸ್ತಾ ಹೋಗ್ತದೆ. ಸೊ ಅದರಿಂದ ಆಗ್ತಕ್ಕಂಥ ಪರಿಣಾಮವನ್ನು ನಾವು ನಮ್ಮ ದೇಹದಲ್ಲಿ ನಾವು ನಮಗಾಗುವಂಥ ಪರಿಣಾಮವನ್ನು ನಾವೇ ಅನುಭವಿಸ್ತೇವೆ. ಅದಾದ ನಂತರ ಪಿತ್ತಕೋಶದಲ್ಲಿ ಕಲ್ಲುಗಳು ಕಾಣಿಸ್ಕೊಳ್ತವೆ. ಪಿತ್ತಕೋಶದಲ್ಲಿ ಕಲ್ಲುಗಳು ಕಾಣಿಸ್ಕೊಂಡ್ರೆ ಅವು ಕರಗಲ್ಲ. ಸೊ ಸಣ್ಣ ಪ್ರಮಾಣದಲ್ಲಿ ಇದ್ದರೆ ಹೊರಗೆ ಬರ್ತವೆ, ಸಣ್ಣ ಪ್ರಮಾಣದಲ್ಲಿ ಇಲ್ಲದಿದ್ರೆ ಒಂದು ಸರ್ಜರಿ ಬೇಕಾಗ್ಬೋದಾಗುತ್ತೆ. ಸೊ ಅದಾದ ನಂತರ ಮೂತ್ರಪಿಂಡ ಅಂತಂದರೆ ಕಿಡ್ನಿ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳು ಶುರುವಾಗ್ತವೆ. ಕಿಡ್ನಿ ಫಿಲ್ಟ್ರೇಷನಿಂದ ಹಿಡಿದು ಕಿಡ್ನಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನುಗಳು ಕೂಡ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇದೆ. ಇದೆಲ್ಲದರ ಜೊತೆಗೆ ಬೊಜ್ಜಿಗೆ ಇನ್ನೊಂದು ತುಂಬ ನಿಕಟವಾದ ಸಂಬಂಧ ಇರತಕ್ಕಂಥ ಕಾಯಿಲೆ ಇದೆ. ಅದ್ಯಾವುದು ಅಂದರೆ ಡಯಾಬಿಟಿಕ್ ಮೆಲಿಟಸ್ ಟೈಪ್ 2. ಈ ಟೈಪ್ 2 ಡಯಾಬಿಟಿಕ್ಸ್ನಲ್ಲಿ ಏನಾಗ್ತದೆ, ಬೊಜ್ಜಿನ ಇದ್ದಂಥವ್ರಿಗೆ ರಕ್ತದಲ್ಲಿ ಅಥವಾ ಜೀವಕೋಶದ ಮೇಲೆ ಇರ್ತಕ್ಕಂಥ ಕೊಬ್ಬಿನ ಅಂಶದಿಂದಾಗಿ ಇನ್ಸುಲಿನ್ನು ಜೀವಕೋಶದ ಒಳಗಡೆ ಗ್ಲೂಕೋಸನ್ನು ಎತ್ಕೊಂಡು ಹೋಗ್ತಾ ಇರೋಲ್ಲ. ಹಾಗಾಗಿ ಅದು ಡಯಾಬಿಟಿಕ್ಸ್ ಆಗಿ ಕನ್ವರ್ಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೊಜ್ಜು ಮತ್ತು ಡಯಾಬಿಟಿಕ್ ಎರಡೂ ತುಂಬ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಈ ನಿಕಟವಾದ ಸಂಬಂಧವನ್ನು ನಾವು ಬ್ರೇಕ್ ಮಾಡಬೇಕು ಅಂತಂದರೆ ನಾವು ಇದನ್ನು ಪರಿಣಾಮಕಾರಿಯಾಗಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಇದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಬೊಜ್ಜನ್ನು ಮೊದಲು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬೊಜ್ಜನ್ನು ಮೊದಲು ಕಡಿಮೆ ಮಾಡಿಕೊಳ್ಬೇಕು. ಡಯಾಬಿಟಿಸು ತನ್ನಿಂತಾನೆ ನಾರ್ಮಾಲಿಟಿಗೆ ಬರೋ ಚಾನ್ಸಸ್ಗಳು ಸಾಕಷ್ಟು. ಇದಾದಮೇಲೆ ಬೊಜ್ಜಿನಿಂದ ಯಾವುದೆಲ್ಲ ನೇರವಾದ ದೈಹಿಕ ಪರಿಣಾಮ ಉಂಟಾಗ್ತದೆ ಅನ್ನೋದು ನಾವು ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಸಂಧಿವಾತ ನಾವು ಹೆಚ್ಚು ಕಾಣಿಸ್ಕೊಳ್ಳೋದು ನೋಡಿ, ಮಂಡಿ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಇವುಗಳು ಫಸ್ಟು ಸಂಧಿವಾತದ ಕೆಳಗಡೆ ಬರ್ತದೆ. ಸೊ ಬೊಜ್ಜಿನಿಂದ ಮಂಡಿ ನೋವು ಯಾಕೆ ಬರ್ತದೆ ಅಂದರೆ, ಬೊಜ್ಜು ದೇಹದ ತೂಕವನ್ನು ನೇರವಾಗಿ ನಿಂತಾಗ ಸಹಿಸ್ಕೊಳ್ಳುವಂಥದ್ದು ಮಂಡಿ. ಆ ಮಂಡಿಯ ಜಾಯಿಂಟ್ ಮೇಲೆ ಹೆಚ್ಚು ಭಾರ ಬಿದ್ದಾಗ ನಿಧಾನವಾಗಿ ಮಂಡಿಯ ಜಾಯಿಂಟು ಸವಿತಾ ಹೋಗ್ತದೆ. ಇದರಿಂದಾಗಿ ಮಂಡಿಯ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಅದಾದ ನಂತರ ತುಂಬ ದೇಹ ತೂಕ ಆದಾಗ ಆ ದೇಹವನ್ನು ಎತ್ಕೊಂಡು ನಡೆಯೋದಕ್ಕಾಗಲಿ ಮೆಟ್ಲತ್ತಕ್ಕಾಗಲಿ ಅದು ತೊಂದರೆ ಉಂಟಾದಾಗ ನಮಗೆ ಉಸಿರು ಕಾಣಿಸ್ಕೊಳ್ಳುತ್ತೆ. ಅದನ್ನು ಉಬ್ಬಸ ಅಥವಾ ಅಸ್ತಮ ಕಾಯಿಲೆಯಾಗಿ ಪರಿಣಾಮ ಆಗುವಂಥ ಚಾನ್ಸಸ್ ಇದೆ. ಸೊ ಅದಾದ ನಂತರ ದೇಹದ ತೂಕ ಮತ್ತು ಹೊಟ್ಟೆಯ ಸುತ್ತಳತೆ ದೊಡ್ಡದಾದಾಗ ಏನಾಗುತ್ತೆ, ಆ ಹೊಟ್ಟೆ ಮುಂದೆ ಬಂದಿರತಕ್ಕಂಥ ಹೊಟ್ಟೆಯನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಾವು ಆಟೋಮೆಟಿಕ್ಕಾಗಿ ಹಿಂದಕ್ಕೆ ಬಾಗ್ತೀವಿ. ಆ ಹಿಂದಕ್ಕೆ ಬಾಗಿದಾಗ ಆ ಸ್ಪೈನು ಹಿಂದಕ್ಕೆ ಬೆಂಡ್ ಆಗ್ತಾ ಹೋಗ್ತದೆ. ಆ ಸ್ಪೈನು ಅನ್ಯಾಚುರಲ್ ಬೆಂಡಿಂಗಿಗೆ ಹೋದಾಗ ಈ ಸೊಂಟ ನೋವು ಕಾಣಿಸ್ಕೊಳ್ಳುತ್ತೆ. ಸೊಂಟ ನೋವು ಇದ್ದವ್ರಿಗೆ ಸಾಧಾರಣ ಈ ಕುತ್ತಿಗೆನಲ್ಲಿ ಮೂಳೆ ಅಲ್ಲೂ ಬಗ್ಗುತ್ತೆ. ಸೊ ಈ ಮೂಳೆ ಬಗ್ಗೋದ್ರಿಂದ ಅಂದರೆ ಸ್ಪೈನಲ್ ಕರ್ವೇಚರ್ನ ಹಾಳು ಮಾಡ್ಕೊಳ್ತೀವಿ. ಈ ಹಾಳು ಮಾಡ್ಕೊಂಡಾಗ ನಮಗೆ ಬೆನ್ನು ನೋವು ಸಾಮಾನ್ಯವಾಗಿರುತ್ತೆ. ಅದ್ರ ಜೊತೆ ಕುತ್ತಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಈ ಬೆನ್ನು ನೋವು, ಕುತ್ತಿಗೆ ನೋವು ಈ ಬಾಡಿ ಸ್ಪೈನಲ್ ಶೇಪಿಂದ ವ್ಯತ್ಯಾಸದಿಂದಾಗಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಮಾಂಸಖಂಡಗಳಲ್ಲಿ ಗಟ್ಟಿತನ ಇರಲ್ಲ. ಸೊ ಈ ಬೊಜ್ಜಿನಿಂದಾಗಿ ಮೃದುವಾದಂಥ ಮಾಂಸಖಂಡಗಳಿರ್ತವೆ, ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಆಗಲ್ಲ. ಸ್ವಲ್ಪ ಕೆಲಸ ಮಾಡಿದರೂ ಸುಸ್ತಾಗುವಂಥದ್ದು ಅಥವಾ ಮಾಂಸಖಂಡಗಳಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅದಾದಮೇಲೆ ಸ್ಲೀಪ್ ಆ್ಯಪ್ನಿಯಾ ಅಂತ. ನಾವು ಮಲ್ಕೊಂಡಾಗ ಏನಾಗುತ್ತೆ, ಈ ಹೆಚ್ಚು ಬೊಜ್ಜು ಉಂಟಾಗಿರೋದ್ರಿಂದ ಮಾಂಸಖಂಡಗಳು ಸಡಿಲವಾಗಿರೋದ್ರಿಂದ ಈ ಗಂಟಲಿನ ಮಾಂಸಖಂಡಗಳು ನಿಧಾನಕ್ಕೆ ಅದು ಕೆಳಗಡೆಗೆ ಜಾರಿಕೊಂಡು ಅಂಗತ ಮಲಗಿದಾಗ ನಿಧಾನಕ್ಕೆ ಜಾರಿಕೊಂಡು ಈ ಏರ್ ಪಾಸೇಜು ಉಸಿರು ತಗೊಳ್ಳುವಂಥ ಉಸಿರು ಹೋಗುವಂಥ ನಾಳವನ್ನು ಮುಚ್ಚಿಬಿಡುತ್ತೆ. ಆ ಮುಚ್ಚಿಬಿಟ್ಟಾಗ ಏನಾಗುತ್ತೆ, ಅದು ಗೊರಕೆ ಹೊಡೆಯುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಈ ಬೊಜ್ಜಿದ್ದಂಥವ್ರಿಗೆ ಗೊರಕೆ ಹೊಡೆಯೋದು ಸಾಧಾರಣ ಒಂದು ಏಜ್ ನಂತರ, ಒಂದು 35-40 ಇಯರ್ಸ್ ನಂತರ ಇದು ಕಾಣಿಸ್ಕೊಳುತ್ತೆ. ಇದು ಮಾಂಸಖಂಡಗಳ ಸಡಿಲತೆಯಿಂದ ಉಂಟಾಗ್ತಕ್ಕಂಥದ್ದು. ಸೊ ಅದಾದ ನಂತರ ಈ ಸ್ಲೀಪ್ ಆ್ಯಪ್ನಿಯಾ ಅಂತ ಶುರುವಾಗ್ತದೆ. ಆ ಉಸಿರಾಟಕ್ಕೆ ತೊಂದರೆ ಆದ ತಕ್ಷಣವೇ ಸಡನ್ನಾಗಿ ಎಚ್ಚರ ಆಗುವಂಥದ್ದು. ಇದು ಮತ್ತೆ ನಿದ್ರೆ ಕೊರತೆಗೆ ಕಾರಣ ಆಗುತ್ತೆ. ಮತ್ತು ನಿದ್ರೆ ಕೊರತೆಯಿಂದ ಇದಕ್ಕೆ ಬೊಜ್ಜುತನಕ್ಕೆ ಹೆಚ್ಚು ಪ್ರಾಬ್ಲಮ್ ಆಗ್ತದೆ.
ಅಂದರೆ ನಿದ್ರೆ ಕೊರತೆ ಆಗುತ್ತೆ. ಮಧ್ಯಾಹ್ನ ಮಲಗಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನ ಮಲಗಿದಂಥವ್ರಿಗೆ ಬೊಜ್ಜುತನ ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ. ಅದಾದಮೇಲೆ ಆಹಾರ ತಿನ್ನುವಂಥ ಆ ಟೈಮಿಂಗ್ ಏನಿದೆ ಅದು ತುಂಬ ಇಂಪಾರ್ಟೆಂಟು. ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವು ರಾತ್ರಿ ಹೊತ್ತು ಊಟ ಮಾಡಲೇಬೇಕು ಅಂತ. ಆ್ಯಕ್ಚುಲಿ ನಾವು 6:30 7 ಗಂಟೆಗೆ ಸ್ವಲ್ಪ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಆಹಾರವನ್ನು ತಿಂದು ಮಲಗಿದ್ರೆ ಸಾಕಾಗ್ತದೆ. ಬಟ್ ನಾವು ಹಂಗೆ ಮಾಡಲ್ಲ. ನಾವು 10 ಗಂಟೆಗೆ ತಟ್ಟೆ ಇಟ್ಕೊಂಡು ಕೂತ್ಕೊಂಡು ಅನ್ನ ಸಾಂಬಾರು ಎಲ್ಲ ಹಾಕ್ಕೊಂಡು ಚಪಾತಿ ಪಲ್ಯ ಎಲ್ಲ ಹಾಕಿ ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಎಲ್ಲ ಅಷ್ಟೊತ್ತಲ್ಲಿ ತಿಂತೀವಿ. ರಾತ್ರಿ ಮಲಗೋದ್ರಿಂದಾಗಿ ಆ ಬೊಜ್ಜುತನದಿಂದಾಗಿ ನಮಗೆ ಅದು ಹೆಚ್ಚು ಲೇಟಾಗಿ ಊಟ ಮಾಡಿದರೆ ಲೇಟಾಗಿ ಜೀರ್ಣ ಆಗುತ್ತೆ ಮತ್ತು ರಾತ್ರಿ ಏನು ದೈಹಿಕ ಚಟುವಟಿಕೆ ಇರಲ್ಲ. ಸೊ ಹಾಗಾಗಿ ಉಳಿದಂಥ ಎಲ್ಲ ಎನರ್ಜಿ ಅದು ಕ್ಯಾಲರೀಸ್ ಏನಿರುತ್ತೆ ಅದು ಬೊಜ್ಜಾಗಿ ಪರಿಣಮಿಸಿ ದೇಹದಲ್ಲಿ ಬೊಜ್ಜಿನ ಶೇಖರಣೆ ಆಗ್ತಾ ಹೋಗ್ತದೆ. ಅದಾದಮೇಲೆ ನಾವು ಇದರಿಂದ ಆಚೆ ಬರೋದು ಹೇಗೆ ಅಂತಂದರೆ, ನೋಡಿ ನಾನು ಮುಂಚೆನೇ ಹೇಳಿದೆ, ಬೊಜ್ಜನ್ನು ಕರಗಿಸೋಕ್ಕೆ, ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ತುಂಬ ಅವಕಾಶ ಇದೆ ಅಂತ. ಸೊ ಏನು ಮಾಡಬೇಕು ಅಂತಂದರೆ, ಹೇಗೋ ಮಾಡಿ ಒಂದು ಸಮಯ ಮಾಡಿಕೊಂಡು ಸ್ವಲ್ಪ ಬೇಗನೆ ಮಲಗಿ ಬೇಗ ಎದ್ದು ಯೋಗಾಸನಗಳು ಮಾಡ್ಬೋದು, ಚೆನ್ನಾಗಿ ವಾಕಿಂಗ್ ಮಾಡ್ಬೋದು. ಮಂಡಿ ನೋವು ಇಲ್ಲ ಅಂತಂದವರು ಚೆನ್ನಾಗಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ 6ರಿಂದ 7 ಕಿಲೋಮೀಟ್ರು ನೋಡಿ 2 ಗಂಟೆ 2 ಅವರ್ಸ್ ವಾಕಿಂಗಲ್ಲಿ 7 ಗಂಟೆ 7 ಕಿಲೋಮೀಟರ್ಸ್ನ ಕವರ್ ಮಾಡ್ಬೋದು ನಾವು. ಸೊ ಅಲ್ಲಿವರೆಗೆ ಹೋಗ್ಬೋದು. ಮಂಡಿ ನೋವು ಇರ್ತಕ್ಕಂಥವ್ರು ಸಣ್ಣ ಪ್ರಮಾಣದ ವಾಕಿಂಗು, ಆಮೇಲೆ ಯೋಗಾಸನಗಳನ್ನ ಮಾಡ್ಬೋದು. ಯೋಗಾಸನ, ಸೂರ್ಯ ನಮಸ್ಕಾರ ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಯೋಗಾಸನಗಳಲ್ಲಿ ಮಾಮೂಲಿ ಮುಂದೆ ಬಗ್ತಕ್ಕಂಥ ಆಸನಗಳು, ಪಾದಾಸ್ತಾಸನ ಆಗ್ಬೋದು, ಹಿಂದೆ ಬಗ್ತಕ್ಕಂಥ ಚಕ್ರಾಸನ, ಆಮೇಲೆ ಅರ್ಧ ಚಕ್ರಾಸನ, ಕಟಿ ಚಕ್ರಾಸನ, ಆಮೇಲೆ ತ್ರಿಕೋಣಾಸನಗಳು ನಾವು ಹೆಚ್ಚು ಬಗ್ಗದಷ್ಟು ದೇಹವನ್ನು ಬಗ್ಗಿಸಿದಷ್ಟು ಬೊಜ್ಜು ತನ್ನಿಂತಾನೇ ಕರಗ್ತಾ ಹೋಗ್ತದೆ. ಸೊ ಸೂರ್ಯ ನಮಸ್ಕಾರದಲ್ಲಿ 12 ಸ್ಟೆಪ್ ಇದೆ. 12 ಸ್ಟೆಪ್ಪನ್ನು ನಾವು ಒಂದು 20 ರೌಂಡು 25 ರೌಂಡು ನಿಧಾನಕ್ಕೆ ಮಧ್ಯೆ ಗ್ಯಾಪ್ ಕೊಟ್ಟು, ಆಫ್ಟರ್ ಎವ್ರಿ 5 ರೌಂಡ್ಸ್ ಒಂದು ಗ್ಯಾಪ್ ಕೊಡಿ. ಗ್ಯಾಪ್ ಕೊಟ್ಟು ಆನಂತರ ಒಂದು 25 ರೌಂಡು ಸೂರ್ಯ ನಮಸ್ಕಾರ ಮಾಡ್ಬೋದು. ಒಂದು 3 ವೀಕ್ಸ್ ಟು 4 ವೀಕ್ಸ್ ಸೂರ್ಯ ನಮಸ್ಕಾರ ಮಾಡಿದ್ರೂ ಸಾಕಾಗುತ್ತೆ. ಅದಾದ ನಂತರ ಸೊ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಧ್ಯಾನವನ್ನು ಮಾಡ್ಬೋದು. ಆನಂತರ ಪ್ರಾಣಾಯಾಮದಲ್ಲಿ ನಾವು ಸೂರ್ಯಭೇದನ, ಸೂರ್ಯ ಅನುಲೋಮ ವಿಲೋಮ ಈ ರೀತಿ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪ್ರಾಣಾಯಾಮಗಳನ್ನ ನಾವು ಮಾಡ್ಬೋದು. ಸೊ ಅದಾದ ನಂತರ ನಾವು ಆಹಾರ ಪದ್ಧತಿಗೆ ಬಂದಾಗ, ಒಂದು ನಾವು ಏನು ತಿಂತೀವಿ, ಎಷ್ಟು ತಿಂತೀವಿ ಮತ್ತು ಯಾವಾಗ ತಿಂತೀವಿ, ಇದು ತುಂಬ ಮುಖ್ಯ ಆಗ್ತದೆ. ನಾವು ಏನು ತಿಂತೀವಿ ಅಂತಂದರೆ, ನಾವು ಹೆಚ್ಚು ನಾರಿನ ಅಂಶ ಉಳ್ಳಂತಹ ಆಹಾರ ಪದಾರ್ಥಗಳನ್ನ ತಿನ್ನಬೇಕು. ಯಾಕಂದರೆ ನೋಡಿ, ನಾರಿನ ಅಂಶ ಅಂದರೆ ಡಯಟ್ರಿ ಫೈಬರ್ ವಿಲ್ ನಾಟ್ ಗಿವ್ ಅಸ್ ಎನಿ ಕ್ಯಾಲರೀಸ್. ಅದು ಯಾವುದೇ ರೀತಿ ಶಕ್ತಿಯನ್ನು ನಮಗೆ ಕೊಡೋದಿಲ್ಲ. ಅದು ದೇಹದ ಒಳಗೆ, ಕರುಳಿನ ಒಳಗೆ ಅದರ ಕೆಲಸವನ್ನು ಮುಗಿಸಿ ಹೊರಗೆ ಹೋಗ್ಬಿಡ್ದು ಅನ್ನೋಂಥದ್ದು. ಸೊ ಹಾಗಾಗಿ ನಾರಿನ ಅಂಶ ಹೆಚ್ಚು ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ತಗೋಬೇಕು. ಅದು ಡಯಾಬಿಟಿಸ್ಗೂ ಉತ್ತಮ, ಹಾಗೆ ಬೊಜ್ಜುತನಕ್ಕೂ ಉತ್ತಮ. ಸೊ ಅದಾದಮೇಲೆ ನಾವು ಆಹಾರ ಪದ್ಧತಿಯಲ್ಲಿ ಮಸಾಲೆ ಪದಾರ್ಥಗಳು ತಿನ್ನೋದು, ಕರಿದ ಹುರಿದ ಪದಾರ್ಥಗಳನ್ನ ತಿನ್ನೋದು, ಆಮೇಲೆ ಮಾಂಸಾಹಾರದ ಹೆಚ್ಚು ಪದೇ ಮಾಂಸಾಹಾರದ ಸೇವನೆಯನ್ನು ಮಾಡ್ತಕ್ಕಂಥದ್ದು, ನಾವು ಆಮೇಲೆ ಕೊಲೆಸ್ಟ್ರಾಲ್, ಕೊಬ್ಬಿನ ಅಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದು, ಇದೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಕೊನೆಗೆ ನಾವು ಏನು ಹೇಳ್ಬೋದು ಅಂತಂದರೆ, ನೋಡಿ, ಡಯಾಬಿಟೀಸು ಯಾವಾಗಲೂ ಬೊಜ್ಜುತನಕ್ಕೆ ಸಂಬಂಧಪಟ್ಟಿದೆ. ಆದರೆ ಬೊಜ್ಜು ಇರುವವರೆಲ್ಲರಿಗೂ ಡಯಾಬಿಟಿಸ್ ಇರಬೇಕು ಅಂತ ಏನೂ ಇಲ್ಲ. ಆದರೆ ಬೊಜ್ಜು ಇರತಕ್ಕಂಥವ್ರು ಮೊದಲು ಅವರ ದೇಹದ ಆಕಾರವನ್ನು ಸರಿ ಮಾಡ್ಕೊಳ್ಬೇಕು ಫಸ್ಟ್. ಅದಕ್ಕೆ ಅವಕಾಶ ಇದೆ. ಸೊ ನಾವು ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ತಿನ್ನುವ ಸಮಯ, ತಿನ್ನುವ ಆಹಾರ ಪದಾರ್ಥ ಯಾವುದು ಮತ್ತು ಯಾವಾಗ ತಿನ್ನಬೇಕು, ಇದಿಷ್ಟನ್ನು ನಾನು ಮುಂದಿನ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಪಡಿಸ್ಕೊಡ್ತೇನೆ. ಅಲ್ಲಿವರೆಗೆ ನಮಸ್ಕಾರ.